ವಿಜಯಪುರ ಜಿಲ್ಲೆಯ ದೇವರಹಿಪ್ಪರಗಿಯಿಂದ 15 ಕಿಲೋಮೀಟರ್ ದೂರದಲ್ಲಿದೆ ಕಲ್ಯಾಣ ಚಾಲುಕ್ಯರ ವಾಸ್ತುಶಿಲ್ಪದ ಖನಿಜವೆಂಬಂತಿರುವ ದತ್ತಾತ್ರೇಯ ದೇವಸ್ಥಾನ. ಈ ದೇವಸ್ಥಾನ ಸರಿಸುಮಾರು 11 ಅಥವಾ 12ನೇ ಶತಮಾನದಲ್ಲಿ ನಿರ್ಮಾಣಗಾರುವಂತದ್ದು ಎಂದು ಅಲ್ಲಿನ ಶಿಲ್ಪಕಲೆ ಮೂಲಕ ದೇವಾಲಯದ ಹೊರಭಿತ್ತಿಯಲ್ಲಿ ಕಂಡುಬರುವ ಸಣ್ಣ ಶಾಸನದ ಲಿಪಿಯಿಂದ ತಿಳಿದುಬರುವಂತದ್ದು. ಅದರಲ್ಲಿ ಹೊಸಕೋಟೆ ರುದ್ರಲೋಕ ಎಂದು ಬರೆಯಲಾಗಿದೆ. ಇನ್ನೊಂದು ಶಾಸನ ಊರಿನ ಹನುಮಂತ ದೇವರ ಗುಡಿ ಬಳಿಯಿದ್ದು ಅದರಲ್ಲಿ ಚಟ್ಟರಕಿಯನ್ನು ಚಟ್ಟುರಗೆ ಎಂದು ಕರೆಯಲಾಗಿ ಕನ್ನುಳ್ಳಿ ಗುಣದೇವರಸನು ಚಟ್ಟರಕಿ ಜನರಿಗೆ ನೀಡಿದ ದಾನದ ಕುರಿತು ಕೇಳಲಾಗಿದೆ. ಕಲ್ಯಾಣ ಚಾಲುಕ್ಯರ ವಾಸ್ತುಶಿಲ್ಪೆಯ ಚಟ್ಟರಕಿ ಈ ದತ್ತಾತ್ರೇಯ ದೇವಾಲಯವು ಶಿಲ್ಪ ಸೌಂದರ್ಯ ಬೇಲೂರಿನ ಚೆನ್ನಕೇಶವ ದೇವಾಲಯಕ್ಕೆ ಹೋಲಿಕೆಯಾಗುತ್ತೆಂದಿದೆ. ಬೆಸಾಲ್ಟ್ ಅಂದ್ರೆ ಕಪ್ಪು ಶಿಲೆಯಿಂದ ಕಟ್ಟಲಾಗಿದ್ದು ಈ ದೇವಾಲಯ ನಕ್ಷತ್ರಾಕಾರದ ರಚನೆಯಲ್ಲಿ ನಿರ್ಮಾಣವಾಗಿದೆ. ದೇವಸ್ಥಾನ ಎತ್ತರವಾದ ಅಧಿಷ್ಠಾನದ ಮೇಲೆ ನಿರ್ಮಿಸಲಾಗಿದ್ದು ವಿಶಾಲವಾದ ನವರಂಗದವಿದೆ. ನವರಂಗದ ಕಂಬಗಳ ವಿವಿಧ ರೇಖಾಚಿತ್ರಗಳು ಕಾಣಬಹುದು. ಭುವನೇಶ್ವರಿಯಲ್ಲಿ ಆಕರ್ಷಕವಾದ ಪದ್ಮ ಹಾಗೂ ಸುಂದರವಾದ ಕುಸುರಿ ಕೆತ್ತನೆಯ ಯಾಳೆಗಳು ಕಣ್ಮನ ಸೆಳೆಯುತ್ತದೆ. ಕಂಬಗಳಲ್ಲಿರುವ ಭಾರವಾಹಕ ಶಿಲ್ಪಗಳು ದೇವಾಲಯ ಭಾರವನ್ನು ತಾವೇ ಹೊತ್ತಿರುವಂತೆ ಬಿಂಬಿಸುತ್ತವೆ. ದೇವಕೋಷ್ಟದಲ್ಲಿ ಪುರಾತನವಾದ ಗಣೇಶ ಮೂರ್ತಿ, ಇನ್ನೊಂದು ಕೋಷ್ಟಕದಲ್ಲಿ ಇತ್ತೀಚಿನ ಗಣೇಶ ಮೂರ್ತಿ ಕಾಣಬಹುದು. ಬಲಭಾಗದಲ್ಲಿ ಸಪ್ತಮಾತೃಕೆಯರ ಶಿಲ್ಪಗಳು, ಎಡಭಾಗದಲ್ಲಿ ಪುರಾತನವಾದ ಶಿವಲಿಂಗ ಇರುವುದನ್ನು ಕಾಣುತ್ತೇವೆ. ಇದರಿಂದ ಈ ದೇವಸ್ಥಾನ ಪಂಚಾತಾಯನ ಪದ್ಧತಿಯಲ್ಲಿ ನಿರ್ಮಾಣಗಾಗಿರಬಹುದೆಂಬ ಹಲವು ತಜ್ಞರ ಅಭಿಪ್ರಾಯ. ತೆರೆದ ಅಂತರಾಳದಲ್ಲಿಯೂ ಸುಂದರವಾದ ಪದ್ಮವಿದೆ. ನರ್ತಿಕಿಯರು ಯಾಳಿ ಸರಪಳಿಯಾಕಾರದ ಶಾಖೆಗಳನ್ನೊಂಡ ಪಂಚಶಾಖೆ ಬಾಗಿಲುವಾಡು, ದ್ವಾರಪಾಲಕರು ಶಿಲ್ಪಗಳು ಶಿಲ್ಪಕಲಾ ಪ್ರಪಂಚ ತೆರೆದಿಡುತ್ತವೆ. ಲಲಾಟದಲ್ಲಿ ಗಜಲಕ್ಷ್ಮಿ ಚಂದ್ರಹಾಸ ಶಿಲ್ಪ ಅದ್ಭುತ ಸೃಷ್ಟಿಯಂತೆ ಕಾಣುತ್ತದೆ. ಗರ್ಭಗುಡಿಯಲ್ಲಿ ಅಷ್ಟಕೈಗಳುಳ್ಳ ದತ್ತಾತ್ರೇಯ ಶಿಲ್ಪವಿದೆ. 3 ದಿಕ್ಕಿನಲ್ಲಿ ಮುಖಮಂಟಪಗಳು, ಮುಖಮಂಟಪಕ್ಕೆ ಹೋಗಲು ಪಾವಟಿಯುಳ್ಳ ಸ್ವಾಗತಿಸುವ ಯಾಳಿ, ಆನೆಯ ಸ್ವಾಗತಿಸುವ ಸೋಪಾನ, ದೇವಸ್ಥಾನದ ನಂದಿಮಂಟಪದಲ್ಲಿ ಶಿಲ್ಪಕಲಾ ಆಕರ್ಷಿಸುವ ದ್ವಾರಪಾಲಕರು, ರೇಖಾಚಿತ್ರಗಳ ಕಂಬಗಳು ಇವೆ. ಹೊರಭಿತ್ತಿಯ ಸುತ್ತಲೂ ಆವರಿಸಿರುವ ಉಬ್ಬು ಶಿಲ್ಪಗಳು ಪ್ರಮುಖ ಆಕರ್ಷಣೆಯ ಕೇಂದ್ರಗಳಾಗಿವೆ. ವಿಷ್ಣುವಿನ ದಶಾವತಾರವಾದ ರಾಮ ವಾಮನ ಸೇರಿದಂತೆ ದಶಾವತಾರಕ್ಕೆ ಸಂಬಂಧಿಸಿದ ಶಿಲ್ಪಗಳು, ಹರಿಹರ ಶಿಲ್ಪ, ಉಮಾಮಹೇಶ್ವರ ಶಿಲ್ಪ ಸೇರಿದಂತೆ ವಿವಿಧ ಭಂಗಿಯಲ್ಲಿ ವಯ್ಯಾರದಂಡಿಗೆ ನಿಂತಿರುವ ಮದನಿಕೆಯರ ಶಿಲ್ಪಗಳಲ್ಲಿರುವ ಕಲಾಚಾತುರ್ಯತೆ ಎಲ್ಲರ ಆಕರ್ಷಿಸುತ್ತದೆ. ಪ್ರತಿ ವರ್ಷ ದತ್ತ ಜಯಂತಿಯಂದು ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ನಡೆಯುತ್ತದೆ.